ನಮಸ್ಕಾರ ಎಲ್ರಿಗೂ. ಹಿಂದಿನ ತರಗತಿಯಲ್ಲಿ ನಾವು ಸಂವಿಧಾನದ ಒಂದು ಮಹತ್ವವನ್ನು, ಜೊತೆಗೆ ಪೂರ್ವ ಪೀಠಿಕೆಯ ಒಂದು ತತ್ವಾದರ್ಶಗಳು ಹಾಗೂ ಅದರ ಗುರಿ ಉದ್ದೇಶಗಳ ಜೊತೆಗೆ ಸಂವಿಧಾನದ ಮೂಲಗಳ ಕುರಿತು ನಾವು ನೋಡಿದ್ವಿ. ಸೊ ಇಂದಿನ ತರಗತಿಯೊಳಗೆ ನಿಮ್ಗೆ BSc BCA ಆ್ಯಂಡ್ BA BCom ಈ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಯಾಕೆ ಕಂಪಲ್ಸರಿ ಪೇಪರ್ ಆಗಿ ಇಟ್ಟಿದ್ದಾರೆ ಅಂತಂದರೆ, ಕೇವಲ ಇದು ಸ್ಟಡಿ ಪರ್ಪಸ್, ಮಾರ್ಕ್ಸ್ ಪರ್ಪಸ್ ಇದನ್ನು ಸ್ಟಡಿ ಮಾಡದೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಒಂದು ಕನಿಷ್ಠ ಜ್ಞಾನ ಆದರೂ ಇರಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಪೇಪರನ್ನು ನಿಮಗೆ ಕಂಪಲ್ಸರಿ ಮಾಡಿದ್ದಾರೆ. ಸೊ ಇದನ್ನು ನೀವು ಸರಿಯಾಗಿ ಅರಿತುಕೊಳ್ಬೇಕಾಗ್ತದೆ. ಸಂವಿಧಾನದ ಒಂದು ಮಹತ್ವವನ್ನಾಗಲಿ, ಅಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನಾಗಲಿ ಪ್ರತಿಯೊಬ್ಬರೂ ತಿಳಿಯಲೇಬೇಕಾಗ್ತದೆ. ಸೊ ಇದನ್ನು ಜ್ಞಾನಕ್ಕಾಗಿ ಓದಬೇಕಾಗಿ ಆ ಒಂದು ಉದ್ದೇಶದಿಂದ ಈ ಒಂದು ಸಿಲೆಬಸ್ಸನ್ನು ನಿಮಗೆ ಇಟ್ಟಿದ್ದಾರೆ. ಸೊ ನಾವಿವತ್ತಿನ ಕ್ಲಾಸಲ್ಲಿ ಸಂವಿಧಾನದ ಒಂದು ರಚನಾ ಸಭೆಯ ಕಾರ್ಯಾರಂಭ, ಸಂವಿಧಾನ ರಚನೆ ಮಾಡುವಾಗ ಆ ಒಂದು ಸಂವಿಧಾನ ರಚನಾ ಸಭೆ ಹೇಗೆ ತನ್ನ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡ್ತು, ಕಾರ್ಯವನ್ನು ಸ್ಟಾರ್ಟ್ ಮಾಡಿತ್ತು ಅಂತಂದರೆ ಡಿಸೆಂಬರ್ 9. ನಾನಿಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು, ಕಾನ್ಸೆಪ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಡಿಸೆಂಬರ್ 9, 1946 ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಇಲ್ಲಿ ನಡೀತದ. ಇದರೊಳಗೆ 211 ಜನ ಸದಸ್ಯರು ಭಾಗವಹಿಸಿರ್ತಾರೆ. ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರದ ಒಂದು ಬೇಡಿಕೆಯನ್ನು ಈ ಒಂದು ಸಭೆಯೊಳಗೆ ಬಹಿಷ್ಕರಿಸ್ತದೆ. ನೆಕ್ಸ್ಟ್, ಫ್ರೆಂಚ್ ಸಂಪ್ರದಾಯದಂತೆ ಹಂಗಾಮಿ ಅಧ್ಯಕ್ಷರ ನೇಮಕ ಕೂಡ ಇಲ್ಲಿ ಆಗ್ತದೆ. ಸೊ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಅವರು ಕೂಡ ಈ ಒಂದು ರಚನಾ ಸಭೆಯೊಳಗೆ ಆಯ್ಕೆ ಆಗ್ತಾರೆ. ನೆಕ್ಸ್ಟ್, ಸೆಕೆಂಡ್ ಸಂವಿಧಾನ ರಚನಾ ಸಭೆ ಡಿಸೆಂಬರ್ 11, 1946 ನಡೀತದೆ. ಈ ಒಂದು ಸಭೆಯೊಳಗೆ ಶಾಶ್ವತ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ನೇಮಕವನ್ನು ಮಾಡ್ತಾರೆ. ಉಪಾಧ್ಯಕ್ಷರನ್ನಾಗಿ SC ಮುಖರ್ಜಿ ಮತ್ತು TT ಕೃಷ್ಣಮಾಚಾರ್ ಅವರು ನೇಮಕಗೊಳ್ತಾರೆ. ಕಾನೂನು ಸಲಹೆಗಾರರಾಗಿ BN ರಾವ್ರವರು ಆಯ್ಕೆಗೊಳ್ತಾರೆ. ನೆಕ್ಸ್ಟ್, ಡಿಸೆಂಬರ್ 13, 1946 ತೃತೀಯ ಸಂವಿಧಾನ ರಚನಾ ಸಭೆ ಇಲ್ಲಿ ಸಭೆ ಸೇರ್ತದೆ. ಪಂಡಿತ್ ನೆಹರು ಅವರು ಉದ್ದೇಶಿತ ಒಂದು ನಿರ್ಣಯವನ್ನು ಈ ಒಂದು ಸಮಯದೊಳಗೆ ಮಂಡಿಸ್ತಾರೆ. ಅದನ್ನೇ ನಾವು ಪೂರ್ವ ಪೀಠಿಕೆ ಅಂತೇಳಿ ಹೇಳ್ತೀವಿ. ಜನವರಿ 22, 1947 ಈ ಒಂದು ಉದ್ದೇಶಿತ ನಿರ್ಣಯವನ್ನು ನಾವು ಏನು ಮಾಡ್ತೀವಿ, ಸಂವಿಧಾನದೊಳಗೆ ಅಂಗೀಕರಿಸಿಕೊಳ್ತೀವಿ. 1947 ಸ್ವಾತಂತ್ರ್ಯ ಕಾಯ್ದೆಯೊಂದಿಗೆ ಈ ರಚನಾ ಸಭೆಯಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಸೊ ರಚನಾ ಸಭೆ ಸಾರ್ವಭೌಮ ಸಂಸ್ಥೆಯಾಗಿರ್ತದೆ. 2 ಜವಾಬ್ದಾರಿಗಳನ್ನು ಈ ಸಂವಿಧಾನ ರಚನಾ ಸಭೆ ನಿರ್ವಹಿಸಬೇಕಾಗ್ತೈತಿ. ಒಂದನೇದ್ದು, ಸಂವಿಧಾನ ರಚನೆ ಮಾಡೋದು ಒಂದೇ ಕೆಲಸ ಆದ್ರೆ, ದಿನನಿತ್ಯದ ಕಾಯ್ದೆಗಳ ಒಂದು ರಚನೆ ಮಾಡೋದು ಅದರ ಒಂದು ಎರಡನೇ ಕೆಲಸ ಆಗಿರ್ತದೆ. ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರಾಗಿರ್ತಾರೆ. ನೆಕ್ಸ್ಟ್, ದಿನನಿತ್ಯದ ಕಾಯ್ದೆಗಳ ರಚನಾ ಸಭೆಯ ಅಧ್ಯಕ್ಷರು GV ಮಾಳವಂಕರ್ ಅವರ ಆಯ್ಕೆಯಾಗಿರ್ತಾರೆ. ಸೊ 389 ಸದಸ್ಯರಿಂದ 389 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಈ ಸಂವಿಧಾನ ರಚನಾ ಸಭೆ 299ಕ್ಕೆ ಇದು ಇಳಿಕೆ ಆಗ್ತದೆ. ಸೊ ಇಲ್ಲಿ ಕಾರಣಾಂತರಗಳಿಂದ ಅದೇನಾಗ್ತದೆ, ಇಳಿಕೆ ಆಗ್ತದೆ. ಬ್ರಿಟಿಷ್ ಪ್ರಾಂತ್ಯಗಳಿಂದ 229 ಸದಸ್ಯರ ಆಯ್ಕೆ ಆದರೆ, ದೇಶೀಯ ಸಂಸ್ಥಾನಗಳಿಂದ 70 ಸದಸ್ಯರು ಇಲ್ಲಿ ಆಯ್ಕೆ ಆಗ್ತಾರೆ. ಸಂವಿಧಾನದ ರಚನಾ ಸಭೆಯೊಳಗೆ ಸಾಕಷ್ಟು ಪ್ರಮುಖ ಸಮಿತಿಗಳಿರ್ತಾವೆ. ಅವುಗಳನ್ನು ನಾವು ಮೇಜರ್ ಕಮಿಟಿ, ಮೈನರ್ ಕಮಿಟಿ ಆ್ಯಂಡ್ ಸಬ್ ಕಮಿಟಿ ಅಂತೇಳಿ ನಾವು ಡಿವೈಡನ್ನು ಮಾಡ್ಬೋದು. ಒಟ್ಟು 27 ಕಮಿಟಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಪ್ರಮುಖವಾದ ಕಮಿಟಿಗಳನ್ನು, ಒಂದು 4 ಕಮಿಟಿಗಳನ್ನು ಉದಾಹರಣೆಗೆ ಹೇಳಬೇಕಂದ್ರೆ ಕರಡು ಸಮಿತಿ ಅಂತ ಇರ್ತದೆ. ಸೊ ಇದರಲ್ಲಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಒಟ್ಟು ಅಧಿಕಾರ ಸಮಿತಿ, ಇದರ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ಒಕ್ಕೂಟ ಸಂವಿಧಾನ ಸಮಿತಿ, ಇದರ ಒಂದು ಅಧ್ಯಕ್ಷರು ಕೂಡ ಜವಾಹರ್ಲಾಲ್ ನೆಹರು ಅವರೇ ಆಗಿರ್ತಾರೆ. ನೆಕ್ಸ್ಟ್, ಪ್ರಾಂತೀಯ ಸಂವಿಧಾನ ಸಮಿತಿ ಅಧ್ಯಕ್ಷರು ಈ ಸರ್ದಾರ್ ವಲ್ಲಭಾಯಿ ಪಟೇಲ್ರವರಾಗಿರ್ತಾರೆ. ಈ ಕರಡು ಸಮಿತಿ ಒಂದು ವಿಶೇಷವಾದ ಸಮಿತಿಯಾಗಿರ್ತದೆ.
ಈ ಕರಡು ಸಮಿತಿ ರಚನೆಯಾಗಿದ್ದು ಆಗಸ್ಟ್ 29, 1947. ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಸದಸ್ಯರು ಎನ್ ಗೋಪಾಲಕೃಷ್ಣ ಸ್ವಾಮಿ ಅಯ್ಯಂಗಾರ್, ಅಲ್ಲಾಡ್ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಸಿ, ಮೊಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್, TT ಕೃಷ್ಣಮಾಚಾರಿ. ಸೊ ಸಂವಿಧಾನ ರಚನಾ ಸಭೆಯೊಳಗೆ ಕರಡು ಸಮಿತಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಕಾರಣ ಉಳಿದೆಲ್ಲ ಸಮಿತಿಗಳು ರಚಿಸಿಕೊಟ್ಟಿರ್ತಕ್ಕಂತಹ ಒಂದು ವಿಷಯಗಳನ್ನು ಪರಿಶೀಲನೆ ಮಾಡಿ ಅಂತಿಮ ಕರಡನ್ನು ತಯಾರಿಸುವ ಜವಾಬ್ದಾರಿ ಈ ಕರಡು ಸಮಿತಿ ಮೇಲಿರ್ತದೆ. ಸೊ ಆದ್ದರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇದು ಹೊಂದಿರ್ತದೆ. ಕರಡು ಸಮಿತಿ ಪ್ರಕ್ರಿಯೆ 3 ವರದಿಗಳ ಮೂಲಕ ನಡೀತದೆ. ಸೊ ಇದಿಷ್ಟು ಸಂವಿಧಾನ ರಚನಾ ಸಭೆಯ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಕಾರ್ಯಾರಂಭ, ರಚನಾ ಸಭೆಯ ಒಂದು ಕಾರ್ಯಾರಂಭದ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಈ ಮುಂದಿನ ಕ್ಲಾಸಲ್ಲಿ ನಾವು ಮತ್ತೆ ಸಂವಿಧಾನದ ಒಂದು ಅಂಗೀಕಾರವನ್ನು ಮಾಡಿಕೊಂಡಿದ್ದು, ಜಾರಿಗೆ ಬಂದಿದ್ದು, ಸೊ ಸಂವಿಧಾನದ ರಚನಾ ಸಭೆಯ ವಿವಿಧ ಮುಖ್ಯಾಂಶಗಳ ಕುರಿತು ನಾವು ಡಿಸ್ಕಷನ್ನ ಮಾಡೋಣ. ಧನ್ಯವಾದಗಳು.